ಮೇನಕ ಮೇನಕ ಕೈಲಾಸಗಿರಿಯ ಹತ್ತಿರ ಬಂದನು. ಇದೇ ನೋಡು ರಜತ ಪರ್ವತವು. ಸಕಲ ಋಷಿಗಳು ಕೂಡಿದ್ರಿ ಮೂರ್ತಿಗಳಲ್ಲಿ ಶ್ರೇಷ್ಠರ್ಯಾರನ್ನು ಪರೀಕ್ಷೆ ಮಾಡಬೇಕಂತ ಕಳಿಸಿದಾಗ ಆ ಶಿವನು ಕಂಡ ತಾಳವು ಇದೇ ನೋಡು. ನೋಡು ಸರ್ಪದ ಮರಿಗಳಿಗೆ ಗೆರೆದ ಪಕ್ಷಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣ ಬಿಸಿಲ ಬೀಳದಕ್ಕೆ ಮಾಡುವುದನ್ನು ಹೊಡೆದೆಯ ಸಾರಥೆ ಭೂಪತಿ ಅರ್ಥ ನೋಡು. ನೋಡು ಶಿಲಾ ಸಮುದ್ರ. ಈ ಸಮುದ್ರ ನೀರಿನಲ್ಲಿ ಹೆಬ್ಬರ ಮಳಗಿಸಿ ನೋಡಿದರೆ ಸಾರಥೆ ಅದು ಅಲ್ಲಿ ನೋಡು. ಯಾವ್ದಾದರೂ ಕೈಲಾಸಕ್ಕೆ ಬಂದನನ್ನು ಶಿವನು ಈ ಸತ್ಯವನ್ನು ಅರ್ಥಗಟ್ಟಿರುವನಲ್ಲಿ ಸಾರಥೆ ಭೂಪತಿ. ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ, ದುರ್ಗುಣವುಳ್ಳ ಮನೆತರ ಈ ಬೆಟ್ಟವನ್ನು ಹೊಡೆದ ತಕ್ಷಣ ನಕ್ಕು ಉತ್ತರಾಗಿ ಅಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗದ ಅಲ್ಲಿಂದ ಹಿಂದಿರುಗಿ ಹೋಗುವರಂತೆ. ಸಾರಥೆ ಭೂಪತಿ ಅರ್ಥ ನೋಡು. ಯಾರಾದರೂ ರಾವಣನು ತನ್ನ 20 ಧೋಳಗಳಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮರೆದು ಗೋಳಾಡಿದ ಕಾಲವು ಇದೇ ನೋಡು ಕೈಲಾಸದ ಪರ್ವತವು. ಸಾರಥೆ ಭೂಪತಿ ಅರ್ಥ ನೋಡು. ನೋಡಿದನು ದೇವ, ನಾರದ ತುಂಬೂರ ಲಿಂಗೇಶ್ವರ ಭೃಂಗೇಶ್ವರರಿಂದ ಈ ಪರ್ವತದಲ್ಲಿ ಕುಳಿತು ಅದನ್ನೊಮ್ಮಲಿತ ತ್ರಿಶೂಲವನ್ನು ಹೊರವಾಗಿ ಪಡೆದು ಈ ಭಾಗ್ಯವ ರಾಮನು ಪರಶುರಾಮನಾಗಿ ಸೌವರಕ್ಕೆ ಭಕ್ತನಾಗಲು ಇಲ್ಲೇ ಕುಳಿತು ತಪಸ್ಸು ಮಾಡಲು ಸಾರಥೆ ಶಿವನಮ್ಮಲಿಸುವ ಅತಿ ಜಾಗ್ರತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಜೀವನವನ್ನು ಕೆಡಿಸಿದ ನನ್ನಂತ ಸುಂದರಳಿಗೆ ಇದ್ಯಾವ ಲೆಕ್ಕ? ಹತ್ರಕ್ಕೆ ಹೋಗಿ ಮಾತನಾಡಿ. ಇದೇನು ಈಗಿನ ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯಳು ಧನಿಯಾಗಬಹುದು. ಈ ಸ್ತ್ರೀಯಳು ಧಾರಾಗಿರಬಹುದು. ಆತನ ಪತ್ನಿ ಶಾರದೆಯ ಇಲ್ಲವೇ ಸುಧರನ ಬರೆಯುವ ಸಾಕ್ಷಾತ್ ಬಾಲಲಕ್ಷಣ ತಗಿಯಾದ ಪಾರ್ವತಿ ದೇವಿಯೋ? ಈ ತಾಯಿಯು ಎನ್ನ ಮೇಲೆ ಕರುಣೆ ತೋರಿ ಬಂದಿರುವಂತೆ ಕಾಣಬಹುದು. ಈ ಸಾತ್ವಿ ನಾರಿಯಂ ಮಾತನಾಡಿಸಬೇಕು. ಇವರು ಭಾರ್ಗವರಾಮನಿಗೆ ಒಂದು ಉಂಗುರವನ್ನು ಆಯ್ಕೆ ಮಾಡುತ್ತಾರೆ. ಓ ಮಾತ್ರ ಸಮನಾದ ಸ್ತ್ರೀಯರೇ, ನೀನಿದಾರು ಇಲ್ಲಿ ಸಂಚರಿಸುವ ಕಾರಣವೇನು ಬೇಡಮ್ಮ? ಸುಂದರ ಸುಂದರನೇ, ಸ್ತ್ರೀಯರೇ, ನಾನು ಧಾರಂದರೆ ನೀನಿದಾರು ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇಲ್ಲಿಗೆ ಹೇಳಕ್ಕೆ ಬಂದಿರುವೆ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನೋ, ನಿನ್ನ ಬಳಿಗೆ ಓಡೋಡಿ ಬಂದಿರು. ನೇನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ತನ್ನ ವಿಷಯ. ಹಲೋ ಅಮ್ಮ ಕಮಲಮುಖಿ, ನಾನು ದಾರಂದರೆ ಏಳ ಮಂಡಲಗಳು ಕೋಟೆ ಸೂರ್ಯ ಪ್ರಕಾಶನ ಶಕ್ತಿ ಮುನಿ ಸಂಭೂತ ಪರಮ ವಿಖ್ಯಾತ ಭಾರ್ಗವ ಧಾಮನಂದ ವ್ಯಸನದ ವಿಖ್ಯಾತ. ಅಹೋ ತಾಯೇ, ಮಂಡೆಯನ್ನು ಚಾಂಡಲುವ ಧುರುಳನಾದ ಕರ್ತವೀರಾಜ ಸಂಹಾರಕ್ಕೆ ತಕ್ಕ ವರವು ಬೇಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವನು. ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದು ಕಾರಣವೇನು? ನಿನ್ನ ಕಾರ್ಯವು ಏನಿದ್ದರೆ ಎಲ್ಲ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಮಲಕೋದು. ದೇವೇಂದ್ರನ ಮಾಡಿ ರಾಮನೇ, ಅಲ್ಲಿ ಕುಂಭಮೇಳ ಮಕ್ಕಳ ಗಳ ಕುದುರೆ ಆಯ್ತಪ್ಪ, ನಾಳೆ ತೇಳಿ ಗೊತ್ತಾಗ್ತದೆ. ರಾಮ, ಇಲ್ಲಿಗೆ ಬಂದ ಕಾರಣವೇನು ಹೇಳುವ? ಕಾರಣವಿರಲಿ.
ನೀನೆಂತ ಪುರುಷನು ರೇಣಕ ಕುಮಾರ ಹೇ ಶ್ರೀಯೇ ಹಂಗಂತ ಸ್ತ್ರೀಯರಿಗೆ ಹೇಳಲಿಲ್ಲ ನೀನೆಂಥದೀರ ಹೇ ವಾಸವನ ನಾನೇ ಚದುರ ಮಾತಾನೆ ರಾಮ ಹೇ ಶ್ರೀಯೇ ಅಥವಾ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಪರಮರವನು ರಸಿಕದಲ್ಲಿ ಇಲ್ಲದ ಪುರುಷರು ಒಡಂಬಡಲಾರನೆಂದು ಇಂಥ ಕೀಳು ಮಾತುಗಳನ್ನು ಬಳಸಲು ಪ್ರಾರಂಭಿಸಿದೆಯಾ? ರಾಮ ಶ್ರೇಷ್ಠನಾದ ಬ್ರಾಹ್ಮಣ ಕುಲದೊಳಗೂ ತುಳಸಿ ಋಷಿ ವರಿಯನ ಶ್ರೇಷ್ಠನಾದ ಎಲ್ಲೆಲ್ಲಿ ನಿನ್ನ ಊಟಾಟಿಕೆ ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ನಿನ್ನ ಮಾಯಾ ಜಾಲಕ್ಕೆ ಮರಳಾಗುವ ಕುಂಕುಮತೆ ಹಲಲ ಬಣ್ಣ ನೀತಿಯನ್ನು ಸಾಧಿಸಲು ಇನ್ನು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿ ನಿನ್ನ ಕಾಮಾತ್ರವನ್ನು ಕಳೆದುಕೋ. ನಾಚಿಕೆ ಇಲ್ಲದವರೇ ಎಲ್ಲಗೆ ಹೊರದಾಡಿ ಕಾಮನ ಹಲದರೆ ರಾಮ ಶ್ರೀಗಳೇ ಒಲಿದು ಬಂದ ಹೆಣ್ಣನ್ನು ಭೇಟನ ಬೇಡ ನಾನು ತಪಸ್ಸನ್ನು ಮಾಡಲು ಬಂದವರ ಶ್ರೀಗಳೇ ನಾನು ನಿನ್ನ ರೋಗ ಲಾವಣ್ಯಕ್ಕೆ ಮನಸ್ಸು ಹೋಗುವ ನಾನು ನಿನ್ನಂತ ಸ್ತ್ರೀಗಳನ್ನು ಕೂಡುವುದಕ್ಕೆ ಇಲ್ಲಿಗೆ ಬಂದಿಲ್ಲ. ನನ್ನಂತ ಸ್ತ್ರೀಯರನ್ನು ಕೊಡುವುದಿಲ್ಲ ನಾನು ಕೂಡುವುದಿಲ್ಲ ಶ್ರೀಗಳೇ. ಅತ್ಯಂತ ಸ್ತ್ರೀಯಳು ಬೇಕು ನಾನು ತಪಸ್ಸು ತಪಸ್ಸು ಮಾಡುವೆಯಾ ಮಾಡುವನೆ ಶ್ರೀಗಳೇ. ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ. ಹೌದು ಶ್ರೀಗಳೇ. ಏನದು? ಸೂರ್ಯನ ಮಾತು. ಬಂದೈತ ರಾಮ, ಶ್ರೀಗಳೇ ಹತ್ತಿರ ಬಾ. ಬರುವುದಿಲ್ಲ ಶ್ರೀಗಳೇ. ನಾನಿದ್ದೇನೆ. ಬರಬೇಡ ಶ್ರೀಗಳೇ. ಬಾರ 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 ಹಾಗೋ ಬಾಘವರಾಮನೇ ಮೇನಕ ನಿನ್ನ ಮೇಲೆ ವ್ಯಾಮೋಹ ಪಟ್ಟು ಪ್ರೀತಿಯನ್ನು ಬಿಟ್ಟು ನನ್ನ ಮನಸ್ಸು ಏನು ಮಾತನಾಡಿ ನನ್ನ ಮನಸ್ಸು ಸುಖಪಡಿಸುವ ಎಂದು ಕರೆದರೆ ಅದು ಎಂದಿಗೂ ಸಾಧ್ಯವಿಲ್ಲ ಮೇನಕ. ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸುವ ಏರ್ಕರನ್ನ ತರಿಸು ನಿನ್ನ ಮನ ಏ ಎಣ್ಣೆ ಅಂತರ ಇಲ್ಲದ ಲಕ್ಷ್ಯವನ್ನು ಕೈಗೊಳ್ಳದೆ ಎಲ್ಲ ನೋಡನ್ನು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಮೇನಕ ಬೆಳದಿಂಗಳ ಕಾಂತಿ ಆನಂದ ಸುಖ ಉಂಟು ಮಾಡಿಸಿ ಬನ್ನಿಗಳ ಗೌತಮಂ ತೊಡಿಸಿ ಜಾಗೃತ ವಸ್ತಿಯನ್ನು ಧರಿಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗಿ ಏ ಮೂರ್ಖರೇ ಬಲಿಯ ನೆನೆಯಲಾದ ಮಂಗುಮತನಾಡಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೀಗೆ ಬಂದನಾಡಿ ಹೇಳೇ ಒಂದು ದಾರಿಯನ್ನು ಹಿಡಿದುಕೊಂಡು ಹೋಗುವೆ ಹೌದು ಮೇನಕ. ರಾಮ ಮೇನಕ ಇಂಥ ಅವಕಾಶವು ಎಂದಿಗೂ ಸಿಗಲಾರದು ಏತಕ್ಕೆ ಪ್ರಿಯ ಎನ್ನ ಮನದ ಆಸೆಯನ್ನು ತೀರಿಸು ಅದು ಎಂದಿಗೂ ಸಾಧ್ಯವಿಲ್ಲ ಮೇನಕ. ರಾಮ ಮೇನಕ ಕಾಲ ಇದ್ದಾಗ ಹಬ್ಬವನ್ನು ಮಾಡಬೇಕು ಯೌವನ ಇದ್ದಾಗ ಸುಖವನ್ನು ಬದುಕಬೇಕು. ರಾಘವ ವಲಸಿರುವ ಬಂದಿರುವನ ಶ್ರೀಯಳ ಏನು ಮಾತನಾಡಿ
ಸತ್ಯ ಮಾತನ್ನೇ ಅದು ಹೇಳಿದೆ. ಎಂದಿಗೂ ಸಾಧ್ಯವಿಲ್ಲ ಮೇನಕ. ಬೇಡವೇ? ಚೆನ್ನಾಗಿ ಹೇಳು. ಹಾಲು ಹಣ್ಣ ಕೋಡೆ ನನ್ನ ಕೋಡೆ ನಾನೆಯವ. ರಾಮ, ಋಷಿ ಮುನಿ ಪುತ್ರ, ಶ್ರೀಯಳ ನಿನ್ನ ಮಾತೇ ವಿಚಿತ್ರ. ಅದೇನು ಶ್ರೀಯಳ? ಚಿತ್ರವನ್ನು ಆಕಾಶದಲ್ಲಿ ಏರುವುದು ಎಂಬ ತೊಟ್ಟಿಲಲ್ಲಿ ಸಂಗು ಎಂಬ ಹಾಸಿನ ಮೇಲೆ ನಿನ್ನನ್ನು ಮನಯಿಸಿ ಹೇಕಾಂತ ಮಂದಿರದಲ್ಲಿ ನಾಟ್ಯ ಎಂಬ ಜೋಗವನ್ನು ಮಾಡುವುದು. ನನ್ನ ಕಾಮದಾಹವನ್ನು ತೀರಿಸುವ ರಾಮ, ನೋಡು ನೋಡು ಎನ್ನ ಪ್ರೇಮ. ಆ ಹೇ ಜಂಬಾರಿ ಎಸಕೆ ನೀನೆಂದ ನೀಚ ಬುದ್ಧಿ ಹಾದರದ ನಾಯಕೆ. ರೇ ಮೂರ್ಖಳೇ, ನಿನ್ನ ಮನದ ಕಾಮದ ಆಸೆಯನ್ನೆನಿಸಿ ಎಂದ ಮೇಲೆ ಇರುವ ನಿನ್ನ ಅಜ್ಞಾನದ ಆಸೆಯನ್ನಡಗಿಸಿ ಇನ್ನು ನೀನು ಮಾರನಾಗಕ್ಕೆ ಬಾ ಎಂಬ ಸತ್ತನ್ನು ಅಡಗಿಸಿ ಎಂತ ಯಾವ ಸುದ್ದಿಯನ್ನು ಉಚ್ಚರಿಸದೆ ನಿನ್ನ ನಾಲಿಗೆಗೆ ಈ ನಿನ್ನ ಕಾಲಿಗೆ ಸುದ್ದಿಯನ್ನು ಹೇಳು. ರೇ ಮೂರ್ಖ, ಸದ್ಗುಣ ಸಂಪನ್ನನಾದ ಈ ಮುನುಕು ಮಾನನು ನಿನ್ನ ನೀತಿ ನೀತಿಗೆ ವಶವಾಗಲಾರನು. ನಿನ್ನ ಕೆಟ್ಟ ಬುದ್ಧಿಯನ್ನು ಇಲ್ಲಿಂದ ಮರೆಯಾಗಿ ಹೊರಟು ಹೋಗು ದೇವೇಂದ್ರನ ರಾಣಿ ಪಣರಾಣಿ. ಶ್ರೀರ ಧೂಳು ನಿಂತು ಮಾತನಾಡು. ಬಾಲ
ಚೆನ್ನಾಗಿ ಕೇಳು. ಅದೇನು ಹೇಳು ಶ್ರೀಯಳೇ. ಹೆಣ್ಣಾಗ ಮಧ್ಯರಾತ್ರಿಯಲ್ಲೇ ಕೋಳಿಯಾಗಿ ಕೂಗಿ ಹಾಲಿನೊಂದಿಗೆ ಸುಖಪಟ್ಟನು ರಾಮ. ಅದರಂತೆ ನೀನು ನನ್ನನ್ನು ಕೂಡಿ ಎನ್ನ ಕಾಮದಾಹವನ್ನು ತೀರಿಸುವ ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಹಾಗೆ ಮದವೇರಿದ ಮಂಗು ಶ್ರೇಣೆ ಗೌತಮ ಮುನಿಯನ್ನು ಕಾಮಂತನಾದ ಇಂದ್ರಿಯನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದೊರೆಗಳಿದ ಬಂದ ಬದಲತೆಯಾದ ಆದ ದೇವಿಯ ಶೀಲ ಕೇಳಿಸಿದ ತತ್ಪುಲಿಯ ಯಜವಂತಾನೆ ತನ್ನ ಕಾಮಾಂತಿಕವನ್ನು ಶಾಂತಿ ಮಾಡಿಕೊಂಡರು. ಗೌತಮ ಮಹಾ ಋಷಿಯಿಂದ ಶಾಪಗ್ರಸ್ತನಾದ ಮೈ ತುಂಬ ಹೇರಿಗಳನ್ನು ಪಡೆದುಕೊಂಡನು. ಅದು ಯಾತಕ್ಕೆಂದರೆ ತನ್ನ ತಾಪ ಇಂದ್ರನ ನೆತ್ತಿಕ್ಕೇರಿ ಈಗಾದ ನಾರಿಯರಲ್ಲಿ ಬೆರೆಯುವ ಇಟಪುರುಷನಾದ ಕಾರಣ ಅದಕ್ಕೆ ಪ್ರಾಯಚಿತವನ್ನು ಹೊಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಅಂಥ ಅಪಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನಿಯಂತೆ ಎನ್ನಗಿಂತ ದುರ್ಬುದ್ಧಿಯನ್ನು ಉಪದೇಶ ಮಾಡಿವೆ ನಾರಿ ನುಡಿಯದಿರಿ ಸಮೂಹದೊಳಗೆ ಹೆಣ್ಣು ಹಣ್ಣು ಮಣ್ಣು ಈ ಮೂರು ಒಲಿಯಬೇಕಾದರೆ ಪುಣ್ಯವಂತ ಪುರುಷ ಹೆಣ್ಣಿನ ಸುಖವೇ ಬೇಡ, ಬೇಕಾಗಿಲ್ಲ ಜನನೆಯನ್ನ ಬೇಡ, ಮಾತೆಯನ್ನ ಬೇಡ, ಸುಂದರೆಯನ್ನ ಕರೆ. ಅದು ಆಗುವುದಿಲ್ಲ ಜನರೇ. ಪ್ರಿಯ ಮಾತೆ ಮಾತೆ ಜನರೇ ಮಾತೆ ಬೆರೆಯಲಾಗಿದೆ ಪರಶಿವನ ಜಡೆಯಲ್ಲಿರುವ ಚಂದ್ರನ ಶ್ರೇಷ್ಠಕ್ಕಿಂತ ಅಧಿಕವಲ್ಲವೆಂದು ತಿಳಿದು ಗುರುಪತಿಯ ತಾರೆಯನ್ನಿಗೆ ಸುಖಪಟ್ಟನು ಮೃದ ನಮ್ಮ ಮಗನನ್ನು ಪಡೆದನು ತನ್ನ ಚಂದ್ರವಂಶವನ್ನು ಉದ್ಧರಿಸಬೇಕು. ರಾಮ, ಅದರಂತೆ ನೀನು ನನ್ನನ್ನು ಕೂಡಿ ಋಷಿಕುಲವನ್ನು ಉದ್ಧರಿಸಬಾರ ಹೇಳ್ಕನಂದ ನಿನ್ನಲ್ಲಿ ಕಪಟ ಮದ ಮೋಸದ ಕೆಟ್ಟ ಮುಂದೆ ವ್ಯಕ್ತವಹಿಸಿದೆ. ಚಂದ್ರನ ಹಿಂದೆಗಿಂತ ಕಾಮಾಂತರು ಗುರುಪತ್ನಿಯ ದಾರಿಗಳನ್ನು ಮೋಸದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲ ತೋರುವನು. ಅವನು ಅಂಥ ನಿಷ್ಠವಂತನಾಗಿದ್ದರೆ ದೇವಿಪ್ಪ ಶ್ರೀಯಳಂ ಬಯಸಿದ ಕಾರಣ
ಇಂಥ ಅಪಕಾರ್ತಿಯ ಮಕ್ಕಳು ತನ್ನ ಭವಿಷ್ಯಕ್ಕೆ ತಾನೇ ಕುಂತುಕೊಂಡರು. ಮಾಯತನಕ್ಕೆ ಮರಳಾಗಲಾರೆ ಮೂರ್ಖರೇ, ಹೊರಟುವಾಗ ಇಲ್ಲಿಂದ ಹೇಗಲೇ ಮೇನಕ ಹೊರಟು ಹೋಗುತ್ತಿದ್ದೇನೆ. ನಿನ್ನನ್ನು ಕೂಡುವುದಲ್ಲ ಶ್ರೀಯೇ, ಕೂಡುವುದಲ್ಲ ಮೇನಕ. ಹೇಗೆ ಕೊಡುವುದಿಲ್ಲ ನಾನು ನೋಡುವ ನಿನ್ನನ್ನು ಬಿಟ್ಟುವುದಿಲ್ಲ. ಪ್ರಿಯಾ ಮೇನಕ ನಾನು ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ. ನಾನು ಎಂದಿಗೂ ಬಿಡುವುದಲ್ಲ ಮೇನಕ. ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಲಿಲ್ಲ ರಾಮ. ಅದು ಒಂದು ನಿರ್ಧಾರಿಸುವುದಲ್ಲ ಶ್ರೀ. ಕರ ಮುಗಿದ ಸಿರವನ್ನು ಹೇಳಿಕೊಳ್ಳಲು ಎನ್ನ ಕಾಮದಾಹವನ್ನು ತೀರಿಸಿಕೊಳ್ಳಲು ಆ ಶ್ರೀ ಸುಲಭದ ಮೋಹದ ನಾಯಿ ಮಾತಿನ ಕಡೆ ಎನ್ನ ಚರಿ ಹಿಡಿದ ವೈರಾಗ್ಯವನ್ನು ಹಲವು ಭೋಗದ ಸುಖಕ್ಕೆ ಮನಗಾಯಿಸುತ್ತೆ. ನಿನ್ನ ಮಾತು ಮನಗೊಡಬೇಡಿ, ಕೊಲ್ಲಬೇಡಿ. ಅಲ್ಲಿ ಮೇಲೆ ಹೋಗುವ ಯೋಗ್ಯತೆ ಬರದವನಿಗೆ ಕೆಲಸದ ಮೇಲೆ ಹೋಗುವ ಹಾಗೆ ಬರಬದೇ. ಆ ಯೋಗ್ಯತೆ ಪಡೆದವನಿಗೆ ತಪಸ್ಸಿನಿಂದ ಪರಶಿವನ ಮೆಚ್ಚಿಸುವ ಹೋಗುವ ಆತ್ಮದಲ್ಲಿರುವ ನಾನು ನಿನ್ನಂತ ಪರಸ್ತ್ರೀಯಳಿಗೆ ಮನ ಸೋಲುವವನಲ್ಲ, ಮನ ಮಾತಿಗೆ ಮನಗೊಡ್ಡುವನಲ್ಲ. ಈ ಮನೆಗಳ ತಿಲಕ ಪರಮ ಮಾಮಕ ರೇಣುಕ ಜಮದಗ್ನಿ. ರಾಮ, ಹೇಳೆ ನೀನು ಎಷ್ಟು ಹೇಳಿದರೂ ನಿನ್ನನ್ನು ಬಿಟ್ಟು ನಾನು ಸರ್ವತಾ ಹೋಗಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ ಮೇನಕ. ನನ್ನ ಮನದ ಆಸೆಯನ್ನು ತೀರಿಸುವ ಪ್ರಿಯ ಹೀಗೆ ಹಿಡಿದುಕೋ ಎನ್ನ ಕೈಯ. ಅದು ಮತ್ತೆ ಬಿಡಿಸಿದೆ. ಹಾಗೆ ಶ್ರೀಗಳೇ, ಹಾಗೆ ಇಂದ್ರನ ರಾಣಿ ಮಾವಿನ ದಾರಿ. ನೀನಿನ್ನ ಸುಮ್ಮನೆ ಬಂದು ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗು, ವ್ಯರ್ಥವಾಗಿ ಹೊತ್ತು ಕರೆಯದಿರು. ನೀನು ಇದೇ ರೀತಿ ಹಠ ಮಾಡಿದ್ದಾದರೆ ಎಲ್ಲಿಗೆ ಪಾಪ ಬಂದರೆ ಚಿಂತಿಲ್ಲ. ಎಲ್ಲ ತಪಸ್ಸಿಗೆ ತಂದು ವಿಕ್ರಮಂ ತಂದೊಡ್ಡಿರುವ ನಿನ್ನನ್ನು ಸಂಹರಿಸಿ ಬಿಡುವೆನು. ತಮ್ಮನು ಈ ಜಗಕ್ಕೆ ತೋರಿಸಿಬಿಡಿಸುವರು. ನಮ್ಮ ರಚ್ಚಿಗೆ ಹೇಳಿಸಿದ್ರೆ ಸುಮ್ಮನೆ ನಡೆಯ ಮೇಲಕ. ಈ ಮೂರ್ಖ ಶ್ರೀಗಳು ಹೋದರೇನು, ಇಲ್ಲವೇ ಇಲ್ಲೇ ಬಿದ್ದು ಹೊರಲಾಡಿದರೇನು? ಊಟಾಟಿಕೆಗೆ ಬ್ರಹ್ಮ ಸರಿ ಬ್ರಹ್ಮದ ಗಟ್ಟಿ ಬರುದು ಕರಗುವುದು ಅದು
ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಶಿವಲಿಂಗನ ಪೂಜೆಗೆ ತಪಸ್ಸಿಗೆ ಕೂಡುವನು ನೋಡುವವರೇ ಸಾಲದೆ ಪೂಜೆಗೆ ಕೂಡುವನ ಸಿದ್ಧತೆ. ಅಮರತ್ಯ ಕುಮಾರ, ಮೆಚ್ಚಿದೆನು ನಿನ್ನ ದೃಢ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ನೀನು. ನಾನು ನಿನ್ನ ತಪಸ್ಸನ್ನು ಕೆಡಿಸಲು ಬಂದೆನು, ನೀನಿಗೆ ಏನು ಅನಿಸುವುದಿಲ್ಲ. ನಾನಿನ್ನು ಹೊರತು ಹೋಗುವೆ. ನೀನು ಜಾಗ್ರತೆಯಿಂದ ತಪಸ್ಸನ್ನು ಮಾಡಿ ಪರಶುರನನ್ನು ಉಳಿಸಿಕೊಂಡು ತ್ರಿಶೂಲದ ವರವಾಗಿ ಪಡೆದುಕೊಂಡು ಹೋಗು. ರಾಮ ಜಗವೇ ಕೊಂಡಾನೇ ನಿನ್ನ ನಾಮ. ಎಲ್ಲ ಇಷ್ಟದಂತಾಗಲ ಶ್ರೀಗಳೇ. ಸಾರಥಿ ಕಡತನ ಬಂದ ಮೇನಕ ಹೊರಟು ಮೊದಲು ನಾನಿನ್ನ ಭಕ್ತಿಯಿಂದ ಈತನನ್ನು ದಾನಿಸಿ ಆತನ ಪರಸವನ್ನು ಪಡೆದುಕೊಳ್ಳುವನು. ಇದೇ ತಿಂಗಳು 21ನೇ ತಾರೀಕಿಗೆ ಕೃಷ್ಣಲೀಲೆ ಎನ್ನುವಂತಹ ಬಯಲಾಟವನ್ನ ಹೆಣ್ಣುಮಕ್ಕಳಿಗೆ ಅಡ್ವಾನ್ಸು ಉಮಾ, ಕಮಲಮ್ಮ, ಲಕ್ಷ್ಮಿ ತಲಾ 5 ರೂಪಾಯಿ ಕೊಟ್ಟಿರ್ತಾರೆ. ಹೇ ಪರಮೇಶ್ವರ, ಗೌರಿಯವರ ಪ್ರಸನ್ನನಾಗು. ಎನ್ನ ಮನೋ ಕೋರಿಕೆಯನ್ನು ಈಡೇರಿಸಿ ಈಶ ಮಹೇಶ. ಭಾರ್ಗವ ನನ್ನ ಭಕ್ತಿಗೆ ಮೆಚ್ಚಿದೆ. ನಿನಗೆ ಯಾವ ವರ ಬೇಕು ಕೇಳು. ರಾಮ ಜಗವ ಕೊಂಡಾಡುವುದು ನಿನ್ನ ನಾಮ. ದೇವ ಜಗದೇಶ್ವರ, ಗಂಗಾಧರ, ಗೌರಿಯವರ, ಉಮಾ ಮಹೇಶ್ವರ, ನಿನಗೆ ತಿಳಿಯದ ಇಸವು ಏನಿರುವುದು? ಈ ಭೂಲೋಕದಲ್ಲಿ ಕಾರ್ತವೀರಾರ್ಜುನನಂಬ ಆಂಗಾರದಿಂದ ಕೊಪ್ಪಿ ಸಜ್ಜನರೆಂಬಾದಿತ್ಯನು ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿ ಎನ್ನಗೆ ದಯಪಾಲಿಸು. ನಾನು ಆ ಕೂಳ ಕಾರ್ತವೀರಾರ್ಜುನನನ್ನು ಸಂಹರಿಸಿ ಸಜ್ಜನರಿಗೆ ಬಂದು ಈ ಪತ್ತನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಒಪ್ಪಿಸುವನು ದೇವ. ಇಷ್ಟೇ ನೋಡಿ ಎನ್ನ ಭಿನ್ನಭವ. ತತಸ್ತು. ಭಾರ್ಗವ ರಾಮ ನಿನ್ನ ಭಕ್ತಿಗೆ ಮೆಚ್ಚಿ ಎನ್ನ ತ್ರಿಶೂಲವನ್ನೇ ಪರಶುವನ್ನಾಗಿ ಕೊಟ್ಟಿರುವೆನು, ತೆಗೆದುಕೋ. ಇಲ್ಲಿಂದ ಹೋಗಿ ಕಾರ್ತವೀರಾರ್ಜುನನನ್ನು ಸಂಹರಿಸು. ಜನರಿಗೆ ಬಂದ ಬಾಧೆಯನ್ನು ದೂರ ಮಾಡಿಸು. ಭಾರ್ಗವ ರಾಮ, ಇಲ್ಲಿಂದ ನಡಿ ಬೇಗನೆ. ರಾಮ ಜಗಕೊಂಡಾಡುವುದು ನಿನ್ನ ನಾಮ. ಆಗಲಿ ಪರಮಾತ್ಮ, ಎಲ್ಲವದಕ್ಕೂ ನಿನ್ನ ಲೀಲೆಯ ಮತ್ತು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರುವನ ದೇವ ದಿವ್ಯ ಪ್ರಭಾವ. ತತಸ್ತು. ಹೋಗಿ ಬಾರ ಈ ಭಾರ್ಗವ ರಾಮನೇ. ಪರಮಾತ್ಮನೆಂಬೆತ್ತಿದ ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಮಾತೆಯರಂ ಕಂಡು ಆತನ ಬಾಧವೆಂಬರದು ಸಂಬಂಧಿ. ಈಗ ತಂದೆ ತಾಯಿಗಳ ಹತ್ತಿರಕ್ಕೆ ಹೋಗೋರು ನನ್ನ ಸಾರಥಿ ಆದಿಜಾಗ್ಯತೆ. ನೀರು ತೆಗೆದುಕೊಂಡು ಹೋಗಲು ಸಿದ್ಧರಾಗಿ ಬಂದಿದ್ದೀನಿ ನಾನು. ಇಡೀ ಯಾರೋ ಸ್ನಾನ ಮಾಡಲು ಬಂದು ಬಂಗಾರದ ಗಂಟು ಬಿಟ್ಟು ಹೊರಟು ಹೋಗಿದ್ದಾರೆ. ಇದರ ಗೋಷ್ಠಿಯ ನಗೇತಕ್ಕೆ ಬೇಕು. ನನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗುವೆನು ನಾನು. ಮಹೇಶ್ಮತಿಯ ನಗರದ ರಾಜನ ಸಭೆಯ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಳ್ಳತನವನ್ನು ಮಾಡಲು ಬಂದಿರುವ ನಾನು ಮಾಡಲಿಕ್ಕೆ ಬಂದವರಿಂದ ನಮ್ಮನ್ನು ಅವನಿಗೆ ಬರಲು ಕಾರಣವೇನು? ಕೇಳು. ನಿನ್ನೆ
ನಾವು ಆಭರಣಗಳನ್ನು ಕಂಡಂತೂ ಕೂಡ ನನಗೆ ಯಾಕೆ ಆಗ್ತೀರ ಹೇ ನಾರೇ ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಂಡಿರುವೆ ನಿನ್ನ ಕುಟಿಲ ಬುದ್ಧಿಗೆ ಬೈದಿರಕ್ಕ ಇಲ್ಲಿಂದ ಹೊರಡುವಾಗ ನಾರೇ ನನಗೆ ಕಳೆದ ಅಪರಾಧವನ್ನು ಗೊತ್ತಿರಬೇಕಾಗುತ್ತದೆ. ಏನು ಮಾಡಿ ನನ್ನ ಸರ್ಪವು ಎತ್ತಲೋ ಮಾಯವಾಗಿ ಹೊರಬಿಟ್ಟು ನೀರು ತೆಗೆದುಕೊಂಡು ಹೋಗಬೇಕೆಂದರೆ ಮನಸ್ಸಿಗೂ ಚಂಚಲವಾಗುತ್ತಿರುವುದು. ಈಗ ನಾನೇನು ಮಾಡಲಿ? ನನ್ನ ಸ್ವಾಮಿ 3 ಬಾರಿ ರೇಣುಕ ಎಂದು ಕರೆಯುವುದರೊಳಗಾಗಿ ಸಿದ್ಧರಾಗಬೇಕು. ನನ್ನ ಸ್ವಾಮಿ ಕರೆದಂತಾಯಿತು. ನನ್ನ ಸ್ವಾಮಿಯು ಪೂಜೆಗೆ ಸಿದ್ಧರಾಗಿದ್ದಾರೆಂದು ಕಾಣುತ್ತದೆ. ನಿನ್ನ ಕಾಮದ ಬುದ್ಧಿ ಅರಿಯದ ಅರ್ಥ ಅದಗಳೇ ಕಾಲಕ್ಕದೊಳಗೆ ಸಂಪತ್ತು ಅನಸತ್ವನಾನಂದು ಬಯಸುವುದಿಲ್ಲವೆಂದು ಸಿರಿ ಸಂಪತ್ತು ಅರಸತ್ವನಾನಂದು ಬಯಸುವುದಿಲ್ಲವೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಹೋಯಿತು. ನೀನು ಪತಿವ್ರತವೇ, ನೀನು ಪತಿಗೆ ತಕ್ಕ ಸತಿಯೇ. ಈಗ ನನ್ನ ಪಾದ ಮುಟ್ಟಲಿಕ್ಕೆ ಅರ್ಹತೆ ಇಲ್ಲ. ಇನ್ನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಮಕ್ಕಳೇ. ಅಣುವಿನಲ್ಲಿ ದೃಢ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುತ್ತಿಲ್ಲ. ರೀತಿ ತಪ್ಪಿದರು ನೀತಿ ತಪ್ಪಿದ ಹೆಣ್ಣು ನಾನಲ್ಲ. ನೀರು ತರಲು ಹೋದದ್ದು ನಿಜ, ಏನು ಅಪಶಕನವೂ ಜರುಗಿದಂತಾಯ್ತಲ್ಲ. ಸುಖಕ್ಕಾಗಿ ಮನಸ್ಸು ಧರ್ಮವನ್ನು ಮೀರಿದೆಯಲ್ಲ. ಚಾಂಚಲ್ಯದಿಂದ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಮಹಾಜ್ಞಾನಿಯಾದ ಯೋಗಿವರನ ಹಿಡಿದು ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾತ್ವಿ ಶಿರೋಮಣಿ ಎಂದೆನಿಸಿ 4 ಮಕ್ಕಳ ತಾಯಿಯಾಗಿ 4 ಮಕ್ಕಳ ತಾಯಿಯಾಗಿ ಮುತ್ತಿನ ಸಮಯದಲ್ಲಿ ಮತ್ತೆ ಧನಕನಕದ ಮೇಲೆ ವ್ಯಾಮೋಹವೇ ಮತ್ತೆಂದು ಅವುಗಳನ್ನು ಬಯಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ನಿನ್ನ ವಚನ ಏನಾಗಿತ್ತು? ಮೂರ್ಖರೇ, ಪರಮಘಾತಗಳೇ. ನೋಡಿದ ಮಾತ್ರಕ್ಕೆ ಸತ್ಯವೇ? ನೋಡಿದ ಮಾತ್ರಕ್ಕೆ ಕೇಳಿದ
ಮನ ಮೈಲಿಗೆಯಾಯಿತೆಂದು ತಿಳಿದುಕೊಳ್ಳಬೇಕು. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ನನ್ನ ಕೈಗೆ ತಾಕಿದ ಕ್ಷಣವೇ ಸಕಲ ಐಶ್ವರ್ಯವನ್ನು ಆಶ್ರಮವೇ ನನ್ನ ಸಿರೆಂದು ತಿಳಿದು ಬಂದೆನು. 4 ಮಕ್ಕಳಾದ ಮೇಲೆ ಯೌವನ ಬಂದಿದ್ದೇ ನಿನಗೆ ಎಂದು ಕೇಳಿದರೆ ನಾನೇನೆಂದು ಉತ್ತರ ಮಾಡಿಲ್ಲ, ಮಾಡುವುದಿಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ದು ನಿಜವೆಂದು ಮನವರಿಕೆ ಆದರೆ ಯಾವ ಶಿಕ್ಷೆ ಕೊಡ್ತಾರೋ ಅನುಭವಿಸಲು ಸಿದ್ಧಳಾಗಿರುವಳು ರೇಣುಕ. ಮಕ್ಕಳೇ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ತಪ್ಪು ಮಾಡಿ ನನ್ನ ಮನದ ಆಸೆಯನ್ನು ನಿರಾಸೆ ಮಾಡಿದೆ. ಇನ್ನು ಎನ್ನ ಮುಂದೆ ನಿಲ್ಲದ ತಕ್ಷಣವೇ ಹೋಗು. ಅನಸೂಯೆಯಂತೆ ಪತಿವ್ರತೆಯಾದರೂ ಅಹಲ್ಯೆಯಂತೆ ಅವಿವೇಕಿಯಾದೆ. ಮೂರ್ಖಳು, ಪರಮ ಪಾಪಿಷ್ಠಳೇ. ನಿಮ್ಮ ನಗಲಿ ಹೋಗು ಎಂದರೆ ಹೋಗಲು ಸಾಧ್ಯವಿದೆ. ಆಶ್ರಮದ ವಾಸಿಗಳಾದ ಅನಸೂಯೆ ಅರುಂಧತಿಯು ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ರೇಣುಕಾ ಒಬ್ಬಳು ಮಾತ್ರ ಒಳ್ಳೆಯದೇ. ಎಲ್ಲ ಪಾದಂಗಳನ್ನು ಮುಟ್ಟಬೇಡ, ಆ ಲಕ್ಷ್ಯತೆ ನಿನಗಿಲ್ಲ. ಎಲ್ಲ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ಈ ನಿನ್ನ ಅವಿವೇಕವೇ ನಿನ್ನನ್ನು ಸತಿಯೆಂದು ಮನ್ನಿಸಲಾರ ಮಾತೆ ಪರಮಕೃತೆ ನಿನ್ನ ಆಶೀರ್ವಾದದಿಂದ ಪರಮಾತ್ಮ ಕೈಲಾಸ ವಾಸನನ್ನು ಬದ್ಧಕ್ಕೆ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿದ್ದವನು. ಈ ನಿನ್ನ ಮಗನ ಪರಶುರಾಮನನ್ನು ಆಶೀರ್ವದಿಸುತ್ತೇನೆ. ಅಮ್ಮ ಮಾತೆ, ಏನಿದು ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ಬೇಡಮ್ಮ ಸೌಭಾಗ್ಯವತಿ? ಕಣ್ಣೀರಿಡಲು ಕಾರಣವೇನು? ನಾನಾವ ತಪ್ಪು ಮಾಡಿದೆನೆಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದೆನೆಂದು ನಿನ್ನ ತಂದೆಯನ್ನು ಕೇಳಿದರೆ ಆತನೇ ಪ್ರಳಯ ರುದ್ರನಂದ ನೀನು ಕೋಪವನ್ನು ತಾಳಿರುವ ಕಾರಣವೇನು? ನಿನಗೆ ಎಂದಾದ ಅದಮನಾನು ಎಲ್ಲ ಮುಂದೆ ಹೇಳು. ಅವನ ಶಿರವನ್ನು ಈ ಪರಶುವಿನಿಂದ ಕರೆದು ಬೆರಗೆಳಸುವನ ವಿಧವನ ಪಿತನೆ ಆಕ್ಷೇಪ ಕೊಡಬೇಕನೆ. ರಾಮ, ಮಾತ್ರವನ್ನು ಪಾಲಿಸಬೇಕಾದರೆ ಗಂಡನೆಯ ಗಂಡುಗನ ಈ ಪರಶುರಾಮನ ದುಡಬಲದಲ್ಲಿ ನಿನಗೆ ಹಲ ಮಾಡಬೇಕಲ್ಲೇ. ಗಂಡನೆಯ ಗಂಡುಗನ ಹಾಗಾದರೆ ಪ್ರತಿಜ್ಞೆಯನ್ನು ಮಾಡುವಳ ವೇದರಾಜ್ಞೆಯನ್ನು ಮೀರುವುದಿಲ್ಲವೆಂದು ಪಿತನೆ 33 ಕೋಟಿ ದೇವತನ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಪಾಲಕನ ಸಾಕ್ಷಿ, ಎನ್ನಗೆ ಪರಶುವನ್ನು ಕೊಟ್ಟು ಕಳಿಸಿದ ಆ ಪರಶುವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವನ ಪಿತನೆ ಪ್ರತ್ಯಕ್ಷ ಹೇಗೆ ರಾಮ, ಪಿತನೆ? ಹಾಗಾದರೆ ಹೊರಗಡೆದು ಬಿಡು. ಮೌನವಾದೆ ವಚನ ಕೊಡುವ ಮೊದಲೇ ಆಲೋಚಿಸಬೇಕಿತ್ತು. ಈಗ ನಿನ್ನ ವಚನ ಏನಾಗಿತ್ತು ರಾಮ? ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ, ಈಶ ಮಹೇಶ,
ಎಂತ ಅಗ್ನಿ ಪರೀಕ್ಷೆ, ಇಂದು ನಾನೆಂತ ಪ್ರತಿಜ್ಞೆ ಮಾಡಿದೆ. ಅಯ್ಯೋ ಪರಮೇಶ್ವರ, ನಿನ್ನ ಪರಸು ಎನ್ನಗೆ ತಂದು ಒಪ್ಪಿಸುವಾಗ ನಿನ್ನ ಮೊದಲ ಬಲಿಯಾಗಿ ನಿನ್ನ ಮಾತೆಯ ಸಿರ ತೆರೆಯುವ ಸಮಯ ಬಂದರೆ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದಿಯ. ಅಹೋ ತಾಯಿ ಭೂದೇವಿಯೇ, ಪಡೆದ ಮಾತೆಯನ್ನು ಸಿರವನ್ನ ಮಗನೇ ಕಡಿಬದೆಂದು ಎಣ್ಣಾದ ನಿನ್ನ ಫಲಕ್ಕೆ ಒಪ್ಪೀತೆ. ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಲೆಂದು ಎಲ್ಲ ಸಿರಕ್ಕೆ ಬಡದು ಎಲ್ಲನ್ನು ಹೇಗೆ ಸಾಯಿಸಲಿಲ್ಲ? ಅಯ್ಯೋ ಅಯ್ಯೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿತ ವಚನ ಕೊಡೆಯಲ್ಲ. ಅವರ ವಾಣಿಯು ಎಂದು ಸತ್ಯವಾಯಿತು ಅಮ್ಮಯ್ಯ. ನೀನು ಎಲ್ಲ ಕರಕ್ಕೆ ನೀನು ಕೊಟ್ಟ ತ್ರಿಶೂಲ ಎಂಬ ವಂಶಕ್ಕೆ ಮೂಲವಾಯಿತು ಅಮ್ಮಯ್ಯ. ಎತ್ತ ತಾಯಿಯ ಸಿರ ತೆರೆಯುವ ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಲಹೆ ಸಾಯಿದ ಮಾತೆಯನ್ನು ಕತ್ತರಿಸುವ ಮಗನು ಈ ಜಗದಲ್ಲಿ ಹುಟ್ಟಿರಬಹುದೇ? ಅಯ್ಯೋ, ಈ ಜಗದಲ್ಲಿ ಮಾತೃ ದೇವೋ ಭವ ಎಂದು ಏನ ಪ್ರಾಣಗಳೇ ಸಾರಥಿಯವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಯೇ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಯ್ಯೋ ಮಾತೆ, ಈ ಪರಸವನಿಂದ ನಿನ್ನ ರುಂಡಬಂ ನಾನು ಖಂಡಿಸುವ ಆಗುವುದಿಲ್ಲ ಮಾತೆ, ಆಗುವುದಿಲ್ಲ. ಜನಯೇ ಸಹಿಸಲಾರೆ ಎನ್ನಗತೆ. ಇದೆಂದ ದುರ್ಘಟನೆ ಬಂದು ಒದಗಿತು. ಈ ಜಗದೊಳಗೆ ಎಲ್ಲ ಹೆಸರಿಗೆ ಕಲಶ ಬರುವಂತ ಆಯಿತು ಅಮ್ಮಯ್ಯ. ನೀನೇ ಹೇಳು ಎಲ್ಲಿಗೆ ಧೈರ್ಯ. ಜನನಿ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವುದಲ್ಲ. ಅದರಿಂದ ಫಲವೇನಾಯಿತು ಅಮ್ಮಯ್ಯ? ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೂ ಮೂಲೆಯಲ್ಲಡಗಿದಾಗ ನ್ಯಾಯದಿಂದ ನಮ್ಮಂತವರಿಗೆ ಬಾಳಲು ಬೆಲೆ ಎಲ್ಲಿರುವುದು ಕಂದ. ಅಮ್ಮ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗಲೇ. ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು, ರೇಣುಕೆಯ ಚರಿತೆಯೋ. ರಾಮ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಕೇಳಲಾರ ಕಣ್ಣೀರಿನ ಕಥೆಯೋ ನನ್ನದು, ರೇಣುಕೆಯ ಚರಿತೆಯೋ. ತಾಯಿಗೆ ಕೊಟ್ಟ ವಚನದಂತೆ ಮರಣನು ಒಲಿಸಿದ ನೀನಿಂದ, ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನೆಂದೇ, ನಾನು ಪರಶುರಾಮನೆಂದೇ. ರಾಮ, ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ಹೆತ್ತ ತಾಯಿಯು. ಕೇಳಲಾರದ ಚರಿತ್ರೆಯಾಗಿರುವುದು ನನ್ನ ಬಾಳಿನ ವ್ಯಥೆಯು. ಮಗನೇ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಯಲ್ಲ ಕಂದ. ಹೌದು ಮಾತೆ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ, ಮರಳಿ ಮತ್ತೆ ನಾನು ಮುತ್ತೈದೆ ದಾನ ಪಡೆಯಬೇಕಾದರೆ, ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಜನಕ್ಕೆಲ್ಲ ತಿಳಿಯಬೇಕಾದರೆ, ತಂದೆಗೆ ಕೊಟ್ಟ ಮಾತು ನೆರವೇರಿಸು, ಹಾರಿಸು ಈ ಕ್ಷಯವೆಲ್ಲ ತಾಯಿಯ ತಂದೆಗೆ ಕೊಟ್ಟ ವಚನವನ್ನು
ಆಗನ ತಂದೆ ನನ್ನ ಹಾಕನ್ನು ಪಾಲಿಸುವನು ಬಿದ್ದರೆ ಸದ್ವಸ್ತಿ ರಾಮಗನ ತಂದೆ ನಿನಗೆ ತೃಪ್ತಿಯಾಯಿತೆ ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ ರಾಮ ಮೆಚ್ಚಿದ ನಿನ್ನ ಪರಾಕ್ರಮ ಏನು ಮಗನೇ ನಿನಗೆ ಯಾವ ಬರಬೇಕು ನಿನಗೆ ತೃಪ್ತಿಯಾಯಿತ ಬಿದ್ದರೆ ಸಮಯನೇ ಕೇಳಿ ನಿನ್ನ ಮನದಿಚ್ಛೆಯನ್ನು ಬೇಗನೆ ಅಹೋ ಅಪ್ಪಯ್ಯ ನಾನು ಕೇಳುವ ವರಗಳನ್ನು ಕೊಡುವನನ್ನು ರಾಮ ಇದರೆ ಕೊಟ್ಟ ಮಾತು ತಪ್ಪಿಲ್ಲ ತಪ್ಪಿಲ್ಲ